ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗುಂದಾವರ್ತಿ ಈ ರೀತಿಯಾಗಿ ಪ್ರಾರ್ಥನೆ ಸಮಯಕ್ಕಾಗಿ ಸೇರಿ ಬರುವ ಹಾಗೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿರುತ್ತಾನೆ. ಸೊ ಈ ಅವಕಾಶವನ್ನು ನಾವು ಕರ್ತನ ಮಹಿಮೆಗಾಗಿ, ಆತ್ಮನನ್ನು ಆರಾಧಿಸೋದಕ್ಕಾಗಿ, ಮಹಿಮೆಪಡಿಸೋದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳೋಣ. ಮತ್ತು ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳೋಣ. ನಮ್ಮೆಲ್ಲರನ್ನ ಅತಿಶಯವಾಗಿ ಬಹಳವಾಗಿ ಪ್ರೀತಿ ಮಾಡಿರುವಂಥ ಪರಮ ಪ್ರೀತಿಯುಳ್ಳ ರಕ್ಷಕನಾದ ತಂದೆಯ ದೇವರೇ, ಸಾಯಂಕಾಲ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಘನಮಾನಗಳನ್ನು ಸಲ್ಲಿಸ್ತೇವೆ. ದೇವರೇ, ನಿನ್ನ ಕೃಪೆಯಿಂದ ವರ್ಷದ ಒಂದು ತಿಂಗಳನ್ನು ನಾವು ಕಳೆದು 2ನೇ ತಿಂಗಳಿನ 3ನೇ ದಿನವನ್ನು ಕೂಡ ನಾವು ಕಾಣುವಂತೆ ನೀನು ಕೃಪೆಯನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಕಂಡಾಗಿನಿಂದ ಇಲ್ಲಿಯವರೆಗೂ ನಮ್ಮೊಂದಿಗಿದ್ದು ನಡೆಸಿದ ನಿನ್ನ ಕೃಪೆಗಾಗಿ ಕೂಡ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ದೇವರ ಜನರಾಗಿ ನಾವು ಅಲ್ಲಲ್ಲಿ ಪ್ರಾರ್ಥನೆಗಾಗಿ ಸೇರಿ ಬಂದಿರುವಾಗಲೂ ನಮ್ಮ ಮಧ್ಯದಲ್ಲಿ ನೀನಿದ್ದು ಪ್ರಸನ್ನನಾಗು. ನಾವು ಹಾಡುವಂಥ ಸಂಗೀತಗಳು, ಧ್ಯಾನಿಸುವಂಥ ದೇವರ ವಾಕ್ಯಗಳು ನಿನಗೆ ಮಹಿಮೆ ತರುವಂಥವುಗಳಾಗಿರಲಿ ಎಂದು ಈ ಸಮಯದಲ್ಲಿ ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ. ಈ ಸಿಕ್ಕ ಪ್ರಾರ್ಥನೆಯನ್ನು ನಮ್ಮೊಡೆಯನು, ನಮ್ಮ ರಕ್ಷಕನು, ನಮ್ಮ ತಂದೆಯು ದೇವರು ಆಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ನಾವು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಸೊ ಈ ಸಮಯದಲ್ಲಿ ನಾವು ಕೆಲವು ಸಂಗೀತಗಳನ್ನು ಹಾಡಿಕೊಳ್ಳೋಣ. ಮೊದಲನೇದಾಗಿ ಕನ್ನಡದಲ್ಲಿ 60, ತಮಿಳಿನಲ್ಲಿ 78. ಕನ್ನಡ ನಂಬರ್ 60 ಆ್ಯಂಡ್ ತಮಿಳ್ ನಂಬರ್ 78. ಪಾಪ ಭಾರ ನೀಗಿ ಹೋಯ್ತು, ಸ್ವಾತಂತ್ರ್ಯ ನಾನ್ ಸ್ವಾತಂತ್ರ್ಯ. ಸತತವಾಗಿ ನಾವು ಕರ್ತನನ್ನು ಆರಾಧಿಸುವ ಹಾಗೆ ಕನ್ನಡದಲ್ಲಿ 139, ತಮಿಳಿನಲ್ಲಿ 4. 139 ಇನ್ ಕನ್ನಡ ಆ್ಯಂಡ್ ತಮಿಳ್ ನಂಬರ್ 4. ಓಕೆ, ಪೂರಣ ಚಿಯೋ ನೀನು. ಜಯಗೊಂಡ
ತ್ರಿಯೇಕನ ದೇಶದೊಳು ಪ್ರಿಯರು ಆತನ್ಮುಖ ಕಾಣುವರು. ಕಣ್ಣೀರನ್ನೆಲ್ಲ ದೇವರು ಒರೆಸಿ ನಿತ್ಯಾನಂದವನಿವನು. ಕಣ್ಣೀರನ್ನೆಲ್ಲ ದೇವರು ಒರೆಸಿ ನಿತ್ಯಾನಂದವನಿವನು. ಚಿಯೋನ್ ಶಿಖರ, ಚಿಯೋನ್ ಪರಿಶುದ್ಧ ಶಿಖರ, ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಜೀವನದಿಯ ಉಪಪಾಶ್ವರ್ಯದು ತಿಂಗಳು ಪಾಲಿಸುವ ವೃಕ್ಷಗಳು, ಪರಮ ಚಿಯೋನಿನ ಪ್ರೇಮದಿ ತುಂಬಿದ ಹಾಡಿಗೆ ಅಂತ್ಯವಿಲ್ಲ. ಪರಮ ಚಿಯೋನಿನ ಪ್ರೇಮದಿ ತುಂಬಿದ ಹಾಡಿಗೆ ಅಂತ್ಯವಿಲ್ಲ. ಚಿಯೋನ್ ಚಿಯೋನ್ ಶಿಖರ, ಚಿಯೋನ್ ಪರಿಶುದ್ಧ ಶಿಖರ, ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಕರ್ತನ ಪರಿಶುದ್ಧ ಸಭೆಯೊಂದಿಗೆ ಹಾಡುವೆ ಯಜ್ಞದ ಕುರಿಯಾತನ. ಹರ್ಷದಿ ನಿತ್ಯವೂ ಆತನೊಂದಿಗೆ ನಾ ಎಂದೆಂದು ಆಳುವೆನು. ಹರ್ಷದಿ ನಿತ್ಯವೂ ಆತನೊಂದಿಗೆ ನಾ ಎಂದೆಂದು ಆಳುವೆನು. ಚಿಯೋನ್ ಚಿಯೋನ್ ಶಿಖರ, ಚಿಯೋನ್ ಪರಿಶುದ್ಧ ಶಿಖರ, ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ನಗರದ ಮೂಲೆ ಕಲ್ಪರಮನಿಸು, ನಿತ್ಯವೂ ಮಹಿಮೆಯು ಆತನದೇ. ಚಿಯೋನಿನಿಂದ ದೇವಾದಿ ದೇವನು ಶೀಘ್ರವೇ ಬರುತ್ತಿರನು. ಚಿಯೋನಿನಿಂದ ದೇವಾದಿ ದೇವನು ಶೀಘ್ರವೇ ಬರುತ್ತಿರನು. ಚಿಯೋನ್ ಚಿಯೋನ್ ಶಿಖರ, ಚಿಯೋನ್ ಪರಿಶುದ್ಧ ಶಿಖರ, ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಯೆರೂಸಲೇಮ್ ಪರಮನಗರ, ಆಶಿಸಿ ಬಾಳುವೆ ಎಂದಿಗೂ. ಈ ಸಮಯದಲ್ಲಿ ಈ ದಿವಸಕ್ಕೆ ನೇಮಕವಾಗಿರುವಂಥ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 38ರಿಂದ 42. ಮಾರ್ಕ್ಸ್ ಗಾಸ್ಪಲ್ ಚಾಪ್ಟರ್ 14 ವರ್ಸಸ್ 38 to 42. ಶೋಧನೆಗೆ ಒಳಗಾಗದಂತೆಯೇ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು.
ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಬಹು ಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ. ಆತನು 3ನೇ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ, ಸಾಕು, ಆ ಗಳಿಗೆ ಬಂತು. ಇಗೋ, ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ಈ ಸಮಯದಲ್ಲಿ ಕೊನೆಯದಾಗಿ ನಾವು ಕನ್ನಡದಲ್ಲಿ 161, ತಮಿಳಿನಲ್ಲಿ 67, 161 ಇನ್ ಕನ್ನಡ ಆ್ಯಂಡ್ 67 ಇನ್ ತಮಿಳ್. ಸಂತೋಷಗೀತ ಎನ್ನೊಳುಕುತ್ತೆ, ಸರ್ವಶಕ್ತ ಯೇಸು ನನ್ನ ರಕ್ಷಕ, ಹೊಂದಿದ ಕೃಪೆಯು ಎಷ್ಟೆಂದು ಎಣಿಸಿ, ಹೃದಯ ತುಂಬಿ ಎಂದು ಹಾಡುವೆ, ಆರ್ಭಟಿಸುತ್ತಾ ಆನಂದ ಪಡುವೆ, ಕ್ರಿಸ್ತನ ಸಾನ್ನಿಧ್ಯ ಕಷ್ಟಗಳೆಲ್ಲವೂ ಕೂಡಲೇ ನೀಗುವವು. ಪ್ರಿಯ ಯೇಸು ನಾಮದ ಹರ್ಷದ ಗೀತೆ ಎನ್ನೊಳುಕುತ್ತೆ, ಕಳೆದ ಕಾಲವೆಲ್ಲ ಕರ್ತ ಕಾದನು, ಶೋಧನೆ ಕಾಲದೊಳ್ ನಂಬಿಕೆ ಕುಂದಲು, ಸೋತೋಗದಂತೆ ಆತ ಕಾದನು, ಆರ್ಭಟಿಸುತ್ತಾ ಆನಂದ ಪಡುವೆ, ಕ್ರಿಸ್ತನ ಸಾನ್ನಿಧ್ಯ ಧರಿಸುತ್ತೆ, ಕಷ್ಟಗಳೆಲ್ಲವೂ ಕೂಡಲೇ ನೀಗುವವು. ಪ್ರಿಯ ಯೇಸು ನಾಮದ ರಕ್ಷಣ ಗೀತ ಎನ್ನೊಳುಕುತ್ತೆ, ರಕ್ಷಕನ ಪಾಪ ಪೂರ್ಣ ಕ್ಷಮಿಸಿದ, ಮನುಜ ಮಾರ್ಪಟ್ಟು ಪ್ರೀತಿಯೋಳ್ ಬಿದ್ದರು, ಕೃಪೆಯೊಳ್ ನನ್ನ ದೇವ ಪಾದನು, ಆರ್ಭಟಿಸುತ್ತಾ ಆನಂದ ಪಡುವೆ, ಕ್ರಿಸ್ತನ ಸಾನ್ನಿಧ್ಯ ಧರಿಸುತ್ತೆ, ಕಷ್ಟಗಳೆಲ್ಲವೂ ಕೂಡಲೇ ನೀಗುವವು. ಯೇಸು ನಾಮದ ಆನಂದ ಗೀತೆ ಎನ್ನೊಳುಕುತ್ತೆ, ಆಕಾಶದ ಮಾತೆ ಕ್ರಿಸ್ತ ಬರುವ, ಆತ್ಮದೋಳೆಚ್ಚೆತ್ತು ಭೂಮಿಯ ಜೀವದೋ, ಸಿದ್ಧವಾಗಿ ನಾನು ಕಾದುಕೊಂಡಿದ್ದೆ, ಆರ್ಭಟಿಸುತ್ತಾ ಆನಂದ ಪಡುವೆ, ಕ್ರಿಸ್ತನ ಸಾನ್ನಿಧ್ಯ ಧರಿಸುತ್ತೆ, ಕಷ್ಟಗಳೆಲ್ಲವೂ ಕೂಡಲೇ ನೀಗುವವು. ಪ್ರಿಯ ಯೇಸು ನಾಮದ ಚೀಯೋನ್ ಎನ್ನೊಳುಕುತ್ತೆ, ಶೀಘ್ರದೋಳು ಬಂದು ನನ್ನ ನೊಯ್ಯುವ, ಮಹಿಮೆ ರೂಪದೋಳ್ ಕ್ರಿಸ್ತನ ಸಂಧಿಸಿ, ಹರ್ಷದ ಬಾಳ್ವೆ ನಿತ್ಯ ಕಳೆಯುವೆ, ಆರ್ಭಟಿಸುತ್ತಾ ಆನಂದ ಪಡುವೆ, ಕ್ರಿಸ್ತನ ಸಾನ್ನಿಧ್ಯ ಧರಿಸುತ್ತೆ, ಕಷ್ಟಗಳೆಲ್ಲವೂ ಕೂಡಲೇ ನೀಗುವವು. ಪ್ರಿಯ ಯೇಸು
ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳೋಣ. ದೇವರ ಪರಿಶುದ್ಧ ನಾಮಕ್ಕೆ ತಿರುಗಿ ಸ್ತೋತ್ರ ಉಂಟಾಗಲಿ. ತಿರುಗೊಂದು ಆವರ್ತಿ ನಾವು ದೇವರ ಸನ್ನಿಧಾನದಲ್ಲಿ ಕೂಡಿ ಬರುವ ಹಾಗೆ ಕರ್ತನು ಸಹಾಯ ಮಾಡಿದ್ದಾನೆ. ದೇವರ ಆತ್ಮನು ತಾನೇ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ದೇವರ ವಾಕ್ಯದಿಂದ ನಾವು ಸತ್ಯವನ್ನು ಕೇಳುತ್ತಾ ಇದ್ದೇವೆ. ಸತ್ಯದಲ್ಲಿ ನೆಲೆಗೊಂಡಿದ್ದು ಕರ್ತನನ್ನು ಮಹಿಮೆ ಪಡಿಸುವಂಥವರಾಗಿರೋಣ. I really thank God for this one more opportunity of preaching the word of God this Wednesday evening, as we have been meditating on the word Garden of Gethsemane, that is situated in Israel, close to Bethlehem, and close on the Mount of Olives. All you know about it very well, but still let us understand what exactly it means, the Garden of Gethsemane. When you talk about Garden of Gethsemane, we all know that Christ was there praying for his death. ಆತನ ಮರಣಕ್ಕೋಸ್ಕರ ಆತನಲ್ಲಿ ಕಡೇ ಗಳಿಗೆಯನ್ನು ಆತನು ಮುಗಿಸುತ್ತಾ ಬಂದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಟುಡೇ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಡೌನ್ these verses from Mark chapter 14 verse 30 to 42. 32 to 42. As we read from that word, there you are saying, after following the Last Supper of Jesus Christ, and his disciples went to Gethsemane. And the garden outside the city, across the Kidron brook, and on the Mount of Olives, when you read that. In that Garden of Gethsemane, we were meditating on the place of suffering, a place where Christ endured in intense sorrow. ಆ ಯೇಸುವಿನ ಆ ತೀವ್ರತೆ, ಆತನು ನೋವನ್ನು ಅನುಭವಿಸಿದ ತೀವ್ರತೆಯನ್ನು ನಾವು ಗೆತ್ಸೆಮನೆ ತೋಟದಲ್ಲಿ ಆಲೋಚನೆ ಮಾಡುತ್ತಾ ಬಂದೆವು. And we are going to continue the same thing and see what the word of God is wanting to tell us from the word. Mark chapter 14 verses 32 onwards we have read many times, but let me bring to the last portion of that word. When we read from 38 to 42, there you are seeing, when he came the third time, 3 times Jesus visited the disciples over there in the Garden of Gethsemane. What was the command of Jesus Christ? He said, you be alive and pray. ನೀವು ಜೀವದಿಂದಿದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. Because the hour of Jesus Christ had come. Christ wanted to be aloof from the disciples because he wanted to know the will of God again and again. Maybe there could have been a change. We don't know. ಒಂದು ಬದಲಾವಣೆ ಆಗುವ ಸಂದರ್ಭ ಇತ್ತೋ ಏನೋ ಗೊತ್ತಿಲ್ಲ. But the prayer of Jesus Christ, as you read, as he encountered the solemn loneliness of Jesus Christ, ಆತನು ಒಬ್ಬಂಟಿಗನಾಗಿ, ಆತನು ಗಂಭೀರದಿಂದ, ಆತನು ಏಕಾಂತದಲ್ಲಿದ್ದು ಪ್ರಾರ್ಥನೆ ಮಾಡುವುದನ್ನು ನೀವು ನೋಡುತ್ತಾ ಬಂದಿದ್ದೀರಿ. He wanted his closest disciples to watch with him. That is what he wanted. In verse 33, Mark chapter 14 verse 33 says, and he took Peter, James and John with him, and he began to be troubled and deeply distressed. How many disciples did he take? He took only 3 out of the 12 disciples. 3 ಶಿಷ್ಯರನ್ನು ಆತನು ಪ್ರತ್ಯೇಕ ಮಾಡಿಕೊಂಡು ಕರೆಕೊಂಡು ಹೋದನು. The closest disciples to Jesus Christ. And when those who had been with him from the beginning, there were people
from the beginning also. Maybe we can have some good examples from the Bible when you turn your Bibles to Mark chapter 1. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 16ರಿಂದ 20 ವಾಕ್ಯದಲ್ಲಿ ನೀವು ನೋಡುತ್ತಾ ಬರುವಾಗ, we don't have much time to read all those things. Maybe few things I can read from there. And he says, he walked by the Sea of Galilee. He saw Simon and Andrew and his brother casting a net into the sea, for they were fishermen. They were all from the beginning when Jesus made the disciples. ಯೇಸು ಕ್ರಿಸ್ತನನ್ನು ಶಿಷ್ಯರನ್ನಾಗಿ ಮಾಡಿದ ಮೇಲೆ ಇವರೆಲ್ಲರೂ ಅವರನ್ನು ಹಿಂಬಾಲಿಸುವಂತ ಒಬ್ಬ ಮನುಷ್ಯರಾಗಿದ್ದಾರಲ್ಲವಾ. And he said to them, I will make you fishers of men. Fishers of men. And they left all and followed the Jesus Christ in the boat. Immediately they left. This is a good example of disciples being with Jesus Christ. Why James, John and Andrew, only these three? They were very close. That is what we understand from here. And you can also see the greatest miracle when Jesus performed in Mark chapter 5. Mark chapter 5, verse 37 onwards. Mark chapter 5, verse 37 onwards. When you read there, maybe not all, but we can see. In verse 39, he brings some question to those people. ಒಂದು ಪ್ರಶ್ನೆಯನ್ನು ಆತನಲ್ಲಿ ತರ್ತಾ ಇದ್ದಾನೆ. ಅದೇನೆಂದ್ರೆ, when he came in, he said to them, why make this commotion and weep? The child is not dead, but sleeping. Who are they? ಅಲ್ಲಿ ಯಾರಿದ್ರು? And they ridiculed him. But when he had put them all outside, took the father and the mother of the child and those who were with him, and entered where the child was slain. Dear brothers and sisters in Christ, are you with Christ today? ನೀವು ಕ್ರಿಸ್ತನೊಟ್ಟಿಗೆ ಇದ್ದೀರಾ? Are you calling yourself, I am the disciple of Jesus Christ? And he is giving the assurance to all the people. They are saying, though you die in this body, yet you live. ನೀವು ಬದುಕುತ್ತೀರಿ. And these disciples there with Jesus Christ understood the severity of Jesus, how he could still love all men. ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ಅದ್ಭುತಗಳನ್ನು ಆತನು ಮಾಡುತ್ತಾ, ಜನರಿಗೆ ಆತನು ತಂದೆಯಾದ ದೇವರ ಮಗನು, ಆತನು ದೇವರಾಗುವುದಕ್ಕೆ ಎಲ್ಲದಕ್ಕೂ ಪಾತ್ರನೆಂಬುದಾಗಿ ತೋರಿಸುವುದಕ್ಕೆ ಆತನು ಮಾಡಿದ ಸೂಚಕ ಕಾರ್ಯಗಳು. He was. But let me bring you these things into your mind. When you read from Matthew's Gospel chapter 9 verse 1 and 2, I'm just bringing you to encounter and see the loneliness of Jesus Christ and who all were with him. Matthew chapter 9 verses 1 and 2. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾವು ಓದುತ್ತಾ ಬರುವಾಗ ಅಲ್ಲಿ ನಾವು ನೋಡುವ ಮಾತೇನೆಂದರೆ, Matthew's Gospel chapter 9 verses 1 and 2. And there also you see ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದು ನಾಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದು ಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದವರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Your sin have been forgiven. Your sin have been forgiven. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಗಳೇ, how you are going to apply these things to your life? When Christ was there in agony, when Christ was there, he wanted to show what the salvation is. When you apply to your life, and it is showing the sorrow of our sin.
ನಮ್ಮ ಪಾಪದ ದುಃಖತೆಯನ್ನು ನಾವಲ್ಲಿ ತೋರಿಸ್ತಾ ಇದ್ದೇವೆ. ಬಿಕಾಸ್ ಆಲ್ ಹ್ಯಾವ್ ಸಿನ್ಡ್ ಅಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋದದ್ದರಿಂದ we are viewing the Savior's agony now. To remember, to keep ever before us, ಯಾವಾಗಲೂ ಆತನ ಆ ನೋವನ್ನು ನಾವು ನಮ್ಮ ಮುಂದೆ ಇಟ್ಟುಕೊಳ್ಳುವ ಹಾಗೆ ನಾವು ನೋಡ್ತಾ ಇರುವಂತ ಒಂದು ಸಂಗತಿ ಅದಾಗಿದೆ. When he prayed to God and he said, if thy will is there, please remove this cup from here, a cup of sin. It was our sin which made it necessary at all. ಲಾಸ್ಟ್ ಸಮಯದಲ್ಲಿ ಅದು ಇರಬೇಕೆಂಬುದಾಗಿ ದೇವರಲ್ಲಿ ತೋರಿಸುವಂಥವನಾದ, ಅಟ್ ಲೀಸ್ಟ್ ಆಸ್ ಫುಲ್ಲಿ ಆಸ್ ಹ್ಯೂಮನ್ಲಿ ಪಾಸಿಬಲ್ ಹಿಸ್ ಸಾರೋ ಶುಡ್ ಬಿ ಬ್ರಿಂಗ್ ಅ ಸಾರೋ. ಆತನ ದುಃಖವು ನಮ್ಮ ದುಃಖವಾಗಿರಲಿ. ನಾನು ಘೋರ ಪಾಪಿ ಎಂದು ನಾನು ಒಪ್ಪಿಕೊಳ್ತಾ ಇದ್ದೇನೆ. ಐ accept it. When Christ was encountered there with his loneliness, just imagine how he would have prayed. ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿರಬಹುದೆಂಬುದಾಗಿ ನೀವು ಆಲೋಚನೆ ಮಾಡ್ರಿ. ಆ ಯೇಸು ಕ್ರಿಸ್ತನು ಬೆಟ್ಟದ ಮೇಲಿಂದ ಆತನು ದಿವಾರೋಹಣವಾಗುವಂಥ ಸಂದರ್ಭವನ್ನು ನೀವು ನೋಡುತ್ತಾ ಬರುವಾಗ, was that not a sorrowful situation when he wanted to leave everyone and go, including the disciples who he loved? ಎಲ್ಲರನ್ನು ಬಿಟ್ಟು ಹೋಗುವಂತ ಒಂದು ಸಂದರ್ಭವು ಬಂದಾಗ how lonely he felt all the time. When you see the Garden of Gethsemane, it was the place where Christ gained the strength. ಆತನಿಗೆ ಬಲವು ಅಲ್ಲಿ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾರಿಗೋಸ್ಕರ? For the sorrow of our sin. ನನ್ನ ಪಾಪದ ಪರವಾಗಿ, ನನ್ನ ಪಾಪದ ದುಃಖಕ್ಕೆ ಅನುಸಾರವಾಗಿ ಕ್ರಿಸ್ತನು ಅಲ್ಲಿ ಏನ್ ಮಾಡಿದನು? ಬಲವನ್ನು ಹೊಂದುವುದಕ್ಕೆ ಹೋದನು. Why Christ always mentions that you pray in silence. Why Christ always mentions that you have to be silently praying so that you will have a better communication with God. In order to render what Christ had rendered before God, to fulfill the will of God in your life. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಸಿದ್ಧವಾಗುವ ಹಾಗೆ you could see the agony in his prayer, seen by his posture. ಆತನು ಬಿದ್ದ ಒಂದು ಪ್ರಾರ್ಥನೆ ಮಾಡಿದಂಥ ಒಂದು ಸನ್ನಿವೇಶವನ್ನು ನೀವಲ್ಲಿ ನೋಡುತ್ತಾ ಬರುವಾಗ, he fell on the ground. Let me bring you to your notice again and again. Heard his word, Abba Father, ಅಪ್ಪ ತಂದೆಯೇ ಎಂಬುದಾಗಿ ಆತನಲ್ಲಿ ಬೇಡಿಕೊಂಡ. Take this cup away from me, as I told you earlier. When Jesus extended the entire resignation, ಆತನ ಎಲ್ಲವನ್ನು ಬಿಟ್ಟು ಈಗ ಆತನ ದಿನವೂ ಆತನ ಗಳಿಗೆಯು ಸಮೀಪವಾಗಿದೆ ಎಂಬುದಾಗಿ ಆತನು ಸಿದ್ಧ ಮಾಡಿಕೊಂಡಂಥ ಸನ್ನಿವೇಶ, the entire resignation, and evidenced by his words, not what I will, but what you will, O God. In verse 36, Mark chapter 14, verse 36, please. Let us read once again. Mark chapter 14, verse 36. 36ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಓದುವ ಮಾತೇನೆಂದರೆ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ.
See the extended of his resignation from this temptation. He says, let your will be done, not mine. When man first said, my will, not thine, be done, it opened the flood of gate of sin. ಆದಲ್ಲಿ ಆದಾಮನು ಮಾಡಿದ ಕೆಲಸವೇನೆಂದರೆ, ನನ್ನ ಚಿತ್ತದ ಹಾಗೆ ನಾನು ನಡೀತೇನೆಂಬ ಆಲೋಚನೆಯು ಆತನಲ್ಲಿ ಬಂದಾಗ ಅಲ್ಲಿ ತೊರೆದದ್ದೇನೆಂದರೆ ಪಾಪದ ಹೊಳೆಯು ಹರಿದು ಹೋಯಿತು. And everybody drank that, and now and today we are the sinners. We are committed to the word of Adam and Eve. It turned man out of the paradise of God. ದೇವರು ಆತನನ್ನು ಇಟ್ಟಂತ ಒಂದು ಉನ್ನತವಾದ ಸ್ಥಳದಿಂದ ಆತನನ್ನು ತೆಗೆದು ಹಾಕುವ ಹಾಗೆ ಆಯ್ತಲ್ಲವಾ? ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರುವಾಗ, when Jesus said, not as I will, but as you will, victory over sin and access to the tree of life became possible. Access to the tree of life was detached from Adam and Eve. But when you see the agony, or when Christ extended his resignation from all these difficulties, when he started praying, first he saw the victory over sin, and he prepared himself to be sacrificed, to be the Lamb of God. ದೇವರ ಯಜ್ಞದ ಕುರಿಯಾದಾತನಾಗುವುದಕ್ಕೆ ತನ್ನನ್ನು ಸಿದ್ಧ ಮಾಡಿಕೊಳ್ಳುವ ಹಾಗೆ ಆತನು ಪ್ರತ್ಯೇಕ ಮಾಡಲ್ಪಟ್ಟನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. He was separated from all men. How did he prepare himself? He prepared himself to go to the cross to make it possible that we have access to the life of tree. ಜೀವವೃಕ್ಷದ ಮರಕ್ಕೆ ನಾವು ಕ್ರಿಸ್ತನ ಮೂಲಕವಾಗಿ ಹೋಗುವುದಕ್ಕೆ ಆತನು ದಾರಿ ತೋರಿಸುವ ಹಾಗೆ ಆತನು ಗೆತ್ಸೇಮನೆ ತೋಟದಿಂದ ಆತನು ಎಲ್ಲಿ ಹೋದನು? ಕಲ್ವಾರಿ ಕ್ರೂಜೆಗೆ ಆತನು ಹೋದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವಲ್ಲ. In one word I can say, salvation in his submission. ಅಲ್ಲಿ ರಕ್ಷಣೆಯು ಏನಾಯ್ತು? ಬರೆಯಲ್ಪಟ್ಟಿತಲ್ಲವಾ? Actually it occurred only on the cross. ನಿಜವಾಗಿ ಹೇಳಬೇಕಾದ್ರೆ ಈ ರಕ್ಷಣೆಯು ಆ ಶಿಲುಬೆಯಲ್ಲಿ ಅದು ಪ್ರಾರಂಭ ಅಥವಾ ಆಯ್ತು ಎಂಬುದಾಗಿ ಹೇಳುವುದಾದರೂ ಸರಿಯೇ, ಆದರೆ ಪಾಪವೆಂಬ ಪಾತ್ರೆಯನ್ನು ಆತನು ಜಯಿಸಿ ಮುಂದೆ ಹೋಗುವ ಹಾಗೆ ಆತನು ಶಿಲುಬೆಯ ಮರಣಕ್ಕೆ ಒಂದು ದಾರಿ ಆಯಿತು. ಆ ಶಿಲುಬೆಯ ಮರಣದ ಮೂಲಕವಾಗಿ ನಮಗೆ ರಕ್ಷಣೆ ಉಂಟಾಯಿತು. ನಮಗೆ ರಕ್ಷಣೆ ಉಂಟಾಗುವುದರ ಮೂಲಕವಾಗಿ ನಾವು ಜೀವ ಭಾಗ್ಯದ ಪಟ್ಟಿಯಲ್ಲಿ ಬರೆಯಲ್ಪಟ್ಟೆವು, ಜೀವ ವೃಕ್ಷಕ್ಕೆ ನಾವು ಸೇರಿಕೊಂಡೆವು. We entered into the tree of life. Tree of life. One word I can tell you, Christ always wanted to submit himself in the Garden of Gethsemane. A place where the submissive, a place where there was a sorrow, a place where you can see the sympathy from his suffering. If Christ was prayed so much, if this was very necessary for Jesus Christ to pray so much, then how much would his disciples should have prayed for him? Whether he could be saved, or whether the Lamb of God is preparing himself, as he told, my time has come that I have to depart.
when Jesus Christ enjoyed the special comfort over there. ಆತನು ವಿಶೇಷವಾದಂಥ ಒಂದು ಸಂಗತಿಯಲ್ಲಿ ನಡೀತಾ ಲೂಕನ ಸುವಾರ್ತೆ. Turn your Bible to Luke's Gospel chapter 22. Luke's Gospel chapter 22 verse 43. 22 verse 43. And it says so. ಅದು ಹೀಗೆ ಹೇಳ್ತದೆ, ಏನಂದರೆ, ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನ ಆತನಿಗೆ ಕಾಣಿಸಿಕೊಂಡು ಆತನನ್ನು ಏನು ಮಾಡಿದನು? ಬಲಪಡಿಸಿದನು. He strengthened. See the special comfort from where it has come? Not the disciples gave them, nor the prayer of disciples saved him, nor the prayer of disciples comforted him. Who comforted? An angel from heaven descended and appeared to him and comforted him and gave him the strength to withstand. As you read further, ಆತನು ಮನವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವುದನ್ನು ರಕ್ತದ ದೊಡ್ಡ ಹನಿಗಳ ಉಪಾದಿಯಲ್ಲಿತ್ತು. How it was. He was completely distressed. ಗಂಭೀರದಿಂದ ಆತನು ಪ್ರಾರ್ಥನೆಯನ್ನು ಮಾಡುವುದನ್ನು ಆತನು ದೇವದೂತನು ಆತನು ನೋಡುತ್ತಿರಲಾಗಿ ಆತನು ಅವನಿಗೆ ಬಲವನ್ನು ಕೊಟ್ಟು ಮನೋವ್ಯಥೆಯಿಂದಲೂ ಆತನು ಪ್ರಾರ್ಥನೆ ಮಾಡುತ್ತಾ ಇರುವುದಕ್ಕೆ ಬಲವನ್ನು ಆತನು ಕೊಟ್ಟನು. And what is your prayer today? How you are going to put these things an application for before God? When you are viewing the Savior's agony, when you are praying with your tears, when you are praying with your sorrowful prayer before God, maybe for the incident happened in your house or somewhere else. When your pain is increased, when you are unwilling to do so many things in your life, when you find the understanding of your weakness, how you are going to pray, how you are going to learn, how you are going to experience, how you are going to see the instruction what they gave for disciples and what Christ is giving to you today. He must have longed for them, right? He must be waiting for that. But when the word of God is saying Christ enjoyed the comfort from the angel of God, not the answer he requested. What was the prayer of Jesus Christ? Let this cup pass from me. ಈ ಪಾತ್ರೆಯು ನನ್ನಿಂದ ತೊಲಗಿ ಹೋಗಲಿ ಎಂಬ ಪ್ರಾರ್ಥನೆಗೆ ಉತ್ತರ ಅಲ್ಲ. It was not that answer, but strength from the angel. Strength from the angel. So God had given him the strength, the weight of temptation of our high priest, Jesus Christ, intercedes for us at the right hand of the Father. Today he is there interceding between you and me. Strength for our shortcoming. Understanding that our strength lies not on ourselves, but on the power of God, who is omnipotent. Like the Apostle Paul would pray later in 2 Corinthians chapter 12. 2 Corinthians chapter 12 verse 7 to 10. 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 10 ವಾಕ್ಯಗಳು ನೋಡುತ್ತಾ ಬರುವಾಗ ಪೌಲನು ಮಾಡಿದ ಪ್ರಾರ್ಥನೆ ಏನೆಂದರೆ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ.
ನಾನು ನನ್ನನ್ನು ಅತಿಶಯವಾದ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. Don't think when you pray, when God gives you something little, don't think you are kept in the highest place. Remember Paul. When you say everything is silent, when you say everything is peaceful, when you say everything is shortcoming in my life, when you say that I have a confidence, when you say I have received the mercy and the grace of God, when you say that I have approached the throne of the grace of God, our Savior's suffering drew him to the Father. Our suffering, at least, we should do that so that we draw near to Jesus Christ. When Paul was saying, so many mysteries he knew, ಅನೇಕ ರಹಸ್ಯಗಳನ್ನು ಪೌಲನು ತಿಳ್ಕೊಂಡಿದ್ದನು. ಅದನ್ನೆಲ್ಲ ತಿಳಿದವನಾಗಿದ್ದರೂ ಕೂಡ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಲೇ ಇಲ್ಲ. He never boasted about himself, about Jesus Christ. Asking the Lord to remove his thorn in the flesh. His prayer was a thorn of sin, a thorn that cannot be removed from every man. When we put our application into the strength of shortcomings, into the susceptibility of our sleep, ನಾವು ನಿದ್ರಾವಸ್ಥೆಯಲ್ಲಿರುವಾಗಲೂ ಕೂಡ ಆ ಕರ್ತನು, he doesn't want to misplace you. He doesn't want to misplace our trust, what we are having in God. When Jesus evinced, renewed or resolved, strengthened, Jesus was ready to face the hour at hand, as you read in Mark chapter 14 verse 41. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನೀವು ನೋಡುತ್ತಾ ಬರುವಾಗ ಅಲ್ಲಿ ಆತನು ಹೇಳುವುದೇನೆಂದರೆ, ಆತನು 3ನೇ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ಧನವಾರಿಸಿಕೊಳ್ಳಿರಿ, ಸಾಕು, ಈ ಗಳಿಗೆಗೆ ಬಂತು, ಇಗೋ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಏಳಿರಿ ಹೋಗೋಣ, ನನ್ನನ್ನು ಹಿಡುಕೊಡುವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. The hour has come. The hour has come. Christ was strengthened by the angel of God who appeared before him. And now he is saying, God has given me the strength and ability. No one can underestimate his throne, the power of the forces that wages war against us. ನಮ್ಮ ಮೇಲಾಗಲಿ ಯೇಸು ಕ್ರಿಸ್ತನ ಮೇಲಾಗಲಿ ಬರುವಂತ ಎಲ್ಲ ಆ ಬೀಸುವ ಬಾಣಗಳಿಗೆ ಆತನು ಏನಾದನು? ಬಲವನ್ನು ಹೊಂದುವುದಕ್ಕೆ ಆತನು ದೇವದೂತನ ಆತನ ಬಳಿಗೆ ಬಂದನಲ್ಲವಾ. ಲಾಸ್ಟ್ಲಿ ವೆನ್ ವಿ ಆರ್ ಸೇಯಿಂಗ್ ವರ್ಸ್ 42, 42ನೇ ವಾಕ್ಯದಲ್ಲಿ ನಾವು ಬಂದಾಗ, ದೇರ್ ಯು ಸೇ, 2ನೇ ಭಾಗ, ಏಳಿರಿ ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ. ಎಸ್ ಕಮ್ ಕ್ಲೋಸರ್ ಟು ಮೀ. ಶಾರ್ಟ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. Though disciples slumbered or neglected the admonition of God, keep watching and praying. When the time had come, he was ready to meet his betrayer and those with him. ಆತನನ್ನು ಯಾರು ತಿರಸ್ಕಾರ ಮಾಡಿದರು?
ಪೇತ್ರನ, ಯೋಹಾನನ, ಆಂದ್ರೇನ, ಯಾರು? ಪೇತ್ರನು. He betrayed him. I know not him. I don't know who he is. And Christ is saying to his disciples, the betrayer has come closer to me. Closer to me. Closer to me. As you read these verses, Christ is giving you the warning today, and he is saying, do not slumber, do not neglect, do not the admonition of the Lord. Keep watching and praying. That is what he says. The time may come to you. A time may come to me. In conclusion, when we see the Garden of Gethsemane was place of the birth of suffering and strength. Isn't that so wonderful? Isn't that so wonderful? People who were with Jesus Christ experienced the death of Jesus Christ, though we were not. ನಾವು ಆತನ ಬಳಿಯಲ್ಲಿ ಇಲ್ಲದೆ ಇದ್ದದ್ರೂ ಕೂಡ ಆತನ ಜೊತೆಗಿದ್ದವರು, ಆ ಯೇಸುವನ್ನು ತಿರಸ್ಕಾರ ಮಾಡಿದವರು, ಯೇಸುವನ್ನು ತಿವಿದವರು, ಅವರೆಲ್ಲರನ್ನು ಇವರು ನೋಡಿದರಲ್ಲವಾ. How much sorrow, how much pain he has taken to overcome all these things for my sake and our sake, right? When Jesus entered the Garden of Gethsemane, that was the place where he started suffering. When he started living the Garden of Gethsemane, there you see, with a full strength, he left that place. Right? Notice what turned the place of suffering into a place of strength. ಬಲ ಬರುವ ಹಾಗೆ ಆ ಸ್ಥಳದಲ್ಲಿ ಏನೇನು ಉಂಟಾಯಿತು? Prayer that was persistent, fervent, prayer that submitted to the will of God, prayer in which one was strengthened, prayer that enabled one to face the cup of life given with him. ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಈ 4 ಸಂಗತಿಗಳು ಆತನ ಪ್ರಾರ್ಥನೆಯಲ್ಲಿ ಅಡಕವಾಗಿತ್ತಲ್ಲವಾ. He saw the power of omnipotent, ಸರ್ವಶಕ್ತನ ಆ ಬಲವನ್ನು ಆತನಲ್ಲಿ ನೋಡಿದನು. He did not get the answer what he wanted for. Instead, he received the strength from God for my sake. ಆದ್ದರಿಂದ there will be time that we may have to enter into the Garden of Gethsemane. Times of distress, times of sorrow, times of loneliness. But such times can also be time of comfort, strength, and provide. We spend them in prayer, willing to accept the Father in heaven. As you read from Philippians chapter 4, 6 and 7. ಫಿಲಿಪ್ಪದವರಿಗೆ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ನೀವು ನೋಡುತ್ತಾ ಇರುವಾಗ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ನಿಮಗೆ ಬೇಕಾದಂತೆ ತಿಳಿಪಡಿಸಿರಿ. ಆಗೆಲ್ಲ ಗ್ರಹಿಕೆಯನ್ನು ಮೀರುವ ದೈವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದಲ್ಲವಾ. ವಾಟ್ ಆರ್ ದ ಸ್ಟ್ರೆಂತ್ ಯು ರಿಕ್ವೈರ್? What are the promise you require from God? God is always there to stretch his hand. Come out. Come out from your own struggles. And get the knowledge of the disciples, what the impending testing and temptation they faced in this earth. Keep watching and praying that you may not fall into temptation. Right? To resist the coming temptation, to remain in required situation. Alert yourself into the circumstances where you are going in.
Be aware of what is happening around you. Awake. Pray. Which this prayer will always keep you watching successfully. When Christ has received the answer from God, that he is going to be strengthened. As I told you earlier, when he entered Gethsemane, there was a suffering. When he came out of Gethsemane, there was a strength in him. See the difference. When you feel the loneliness of going and praying alone in your room, you can ask God whatever you need. ನಿಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಪಡಿಸಿರಿ. ಆ ಪ್ರತ್ಯೇಕತೆಯು ನಿಮ್ಮನ್ನು ಯಾವ ರೀತಿಯಾಗಿ ಬಲಪಡಿಸ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡಬೇಕಲ್ಲವಾ. ಆದ್ದರಿಂದ ಫಿಲಿಪ್ಪದವರಿಗೆ ಪೌಲನು ಬರೆಯುವ ಹೇಳುವುದನ್ನು ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಎಲ್ಲ ವಿಷಯವನ್ನು ಕರ್ತನಿಗೆ ನೀವು ತಿಳಿಸುವಾಗ, He will show you the will of God, what is there in your life and my life. And this will strengthen our faith life in Jesus Christ, where we can stand, where we can alert ourselves in the circumstances where we are going to be in difficulty. Jesus, being a man, understood the weakness of the flesh. He knew the peril which awaited the disciples. He was engaged in his own battle that we should do today. We have been engaged in our own battles to overcome the sin, to overcome as you overcame in Garden of Gethsemane. We shall also. Let us have a victorious prayer life. Let us have the victorious prayer life. Let us not step into the road of denial. Though we have a good intention, God is questioning us and is asking the desires of man. And he's saying, and he's asking the ability of man to carry those desires out in the power of God, not on your own power. Without a prayer, we know that we will be denying Christ. ಪ್ರಾರ್ಥನೆ ಇಲ್ಲದೆ ನಾವು ಕ್ರಿಸ್ತನನ್ನು ನಾವು ತಿರಸ್ಕಾರ ಮಾಡಿದ ಹಾಗೆ ಆಗುತ್ತದಲ್ಲವಾ? ಶೋಧನೆಯ ಒಳಗಾಗುತ್ತೇವಲ್ಲವಾ? ಎಚ್ಚರವಿಲ್ಲದೆ ಪ್ರಾರ್ಥನೆ ಮಾಡದೆ ನಾವು ನಿದ್ರೆಗೆ ಹೋಗುತ್ತಾ ಇದ್ದೇವೆ, ಗಾಢವಾದ ನಿದ್ರೆಗೆ ನಾವು ಹೋಗಿ ಬಿಡ್ತೇವಲ್ಲವಾ? You have already proved yourself that your prayer can persist so many things. Or your prayer of power can resist so many things. And God is bringing this evening a question in your life. Is your life is like the place where Christ entered into the Garden of Gethsemane? Or Christ is asking you, your life has come out of Garden of Gethsemane with a victorious life, where you can submit yourself to Him and follow the footsteps of Jesus Christ. This evening I want to bring to your notice. Let me bring this comment to you. Let us not slumber. Let us not sleep. As in the days of disciples, as they were men, though Christ was man, He knew the suffering, but yet for the will of God He suffered. For the will of God, for all men, that we could be saved, He suffered for us. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ಈ ರಾತ್ರಿ ವೇಳೆ ನಾನು ಈ ಗೆತ್ಸೆಮನೆಯ ತೋಟದ ಈ ಸಬ್ಜೆಕ್ಟನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ಐ ನೀಡ್ ಇಸ್ your exceedingly a prayerful life where you can win over so many difficulties in your life, so many sorrowful times, so many tearful times, so many condemnation that you had experienced in your life, so many things that
demonstrated in your lives so that you will be weakened by the temptation of Satan. I urge you this evening, have a prayer that can strengthen you. When you come out of your room, let there be a strength. When you come out of your room, let there be joy. When you come out of your room, let there be the power of God that strengthens you. May God bless all these verses to you. ಈ ವಾಕ್ಯಗಳನ್ನು ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯೊಂದಿಗೆ ನಾವು ಈ ಸಾಯಂಕಾಲದ ಕೂಟವನ್ನು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಗಾಗಿ ನಿನಗೆ ಸ್ತೋತ್ರವಾಗಿ. ನೀನು ಸರ್ವಶಕ್ತನು, ದೇವಾದಿ ದೇವನು, ಮಹಿಮೆಯನ್ನು ಹೊಂದುವುದಕ್ಕೆ ಪಾತ್ರನು ನೀನೊಬ್ಬನೇ, ಆರಾಧನೆ ಸ್ತುತಿ ಹೊಂದುವುದಕ್ಕೆ ಯೋಗ್ಯನು ನೀನೊಬ್ಬನೇ. ದೇವರೇ, ನಾವು ಕೇವಲ ಕುಂಬಾರನ ಹಾಗೆ ನಮ್ಮನ್ನು ರೂಪಿಸುವ ಮಣ್ಣು ನಾವಾಗಿದ್ದೇವೆ, ಯಾತಕ್ಕೂ ಬಾರದವರು. ನಮ್ಮನ್ನು ನೀನು ಈ ಸ್ಥಿತಿಗೆ ತಂದು ನಿಲ್ಲಿಸಿ ನಮಗೆ ಯಾವ ಕೊರತೆ ಇಲ್ಲದ ಹಾಗೆ ಮಾಡಿದ ಕರ್ತನೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಉಂಟಾಗಲಿ. ದೇವರೇ, ನಾವು ಕೇಳಿದಂಥ ವಾಕ್ಯಗಳು ನಮ್ಮ ಕುಟುಂಬಕ್ಕೂ ನನಗೂ ಪ್ರತಿಯೊಬ್ಬೊಬ್ಬರಿಗೂ ಇದು ಎಚ್ಚರಿಕೆ ಆಗಿರಲಿ. ಎಚ್ಚರವಾಗಿದ್ದು ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಕರ್ತನೆ. ದೇವರೇ, ನೀನು ನಮಗೋಸ್ಕರ ಎಲ್ಲವನ್ನು ತಾಳಿಕೊಂಡು ದೇವ ಆ ಗೆತ್ಸೆಮನೆ ತೋಟದಿಂದ ಹೊರಗೆ ಬರುವಾಗ ಜಯಕರವಾಗಿಯೂ, ಕರ್ತನೆ ಗೆತ್ಸೆಮನೆ ತೋಟದಿಂದ ಹೊರಗೆ ಬರುವಾಗ ಪರಿಪೂರ್ಣವಾದ ಬಲದಿಂದಲೂ ನೀನು ಕೂಡಿದವನಾಗಿದೆಯಲ್ಲ. ಈಗೋ ನನ್ನನ್ನು ಹಿಡಿದುಕೊಡುವಂಥ ಆ ವಿರೋಧಿಯು ನನ್ನ ಬಳಿ ಇದ್ದಾನೆಂಬುದಾಗಿ ನೀನು ಹೇಳಿದಿ. ಅದು ಕರ್ತನೆ, ನಾವು ನಿನ್ನ ವಾಕ್ಯದಿಂದ ತಿಳ್ಕೊಂಡಿದ್ದೇವೆ. ಆದ್ದರಿಂದ ದೇವ, ನಮಗೆ ಯಾರೇ ವಿರೋಧವಾಗಿ ಬಂದರೂ ಕೂಡ ನಾವು ಎದುರಿಸಿ ನಿಲ್ಲುವ ಹಾಗೆ ನಿನ್ನ ವಾಕ್ಯದಿಂದಲೂ ಲೌಕಿಕ ಜ್ಞಾನದಿಂದಲೂ ನಮಗೆ ಬೇಕಾದ ಬಲವನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟು ನಡೆಸೆಂಬುದಾಗಿ ನಿನ್ನಲ್ಲಿ ತಾಳ್ಮೆಯಿಂದ ನಾವು ಬೇಡಿಕೊಳ್ಳುತ್ತೇವೆ. ಘನಮಾನ ಮಹಿಮೆಗಳು ನಿನಗುಂಟಾಗಲಿ. ಕೇಳಿದಂಥ ಪ್ರತಿಯೊಂದು ಆತ್ಮಗಳನ್ನು ನೀನು ಆಶೀರ್ವದಿಸು, ಕುಟುಂಬವನ್ನು ನೀನು ಆಶೀರ್ವದಿಸೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಗೆ, ಆಮೇಲೆ. ಈಗ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಯು, ಮಗನಾದ ದೇವರೇ ನಿನ್ನ ಕೃಪೆಯು, ಪವಿತ್ರಾತ್ಮನಾದ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸವು ಎಂದಿಗೂ ಎಂದೆಂದಿಗೂ ಸದಾ ಕಾಲ ನಮ್ಮೆಲ್ಲರೊಟ್ಟಿಗೆ ಇರಲಿ ತಂದೆಯೇ, ಆಮೇಲೆ. ಏನೊಂದಿಗೇರೋ ಸಂಜೆಯಾಯಿತು, ಸಂದೋಗತೆ ಜೀವ ಕಾಲವು, ಏನೊಂದಿಗೇರೋ ದಿವ್ಯ ಮಿತ್ರನೇ, ಅನಾಥ ನಾಥ ನೀನು ಅಲ್ಲವೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.